ಏನಿವತ್ತು ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದಾನ? ನಿನಗೆ ದೇವಸ್ಥಾನ ದೇವ್ರಂದ್ರೆ ಬೋರ್ ಅಲ್ವಾ? ಓ ಗಾಡ್, ಕಮಾನ್ ಪ್ರದೀಪ್, ನಾನ್ ಹೋಗ್ತಾ ಇರೋದು ದೇವ್ರ ನೋಡೋಕ್ಕಲ್ಲ, ಭಕ್ತರನ್ನ ನೋಡೋಕೆ. ವಿಶ್ವ ರಾಧಿಕನ್ ಮೇಲೆ ಒಂದು ಕಣ್ಣಿಟ್ರೆ ಹೇಗ್ ಟೈಮ್ ಪಾಸ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಆ ರಾಧಾಕೃಷ್ಣನ್ ಜೋಡಿಗಿನ್ನ ಇವ್ರ ಜೋಡಿನೇ ಒಂಥರ ಮಜಾ ಕೊಡುತ್ತೆ. ಪಾಪ ರಾಜು ಮನ್ಸಿಗೆ ಅನ್ಯಾಯವಾಗಿ ನೋವು ಮಾಡ್ಬಿಟ್ಟೆ. ನೀವು ನಾವಿಬ್ರು ಸ್ನೇಹನ ಉಳಿಸಿದ್ರಿ, ತುಂಬಾ ಥ್ಯಾಂಕ್ಸ್. ರಾಜುಗೂ ನಿಮ್ಮನ್ ಬಿಟ್ಟು ಇರಕ್ಕಾಗಲ್ಲ, ಅದನ್ನ ಹೇಳ್ಕೊಳಕ್ಕಾಗದೆ ಅವ್ರು ಒದ್ದಾಡ್ತಾ ಇದ್ರು. ಅದಕ್ಕೆ ಅವ್ರ ಪರವಾಗಿ ನಾನೇ ಮಾತಾಡ್ದೆ. ನೀವ್ ಯಾವಾಗ್ಲೂ ಬೇರೆಯವ್ರ ಹಿತಾನೆ ಬಯಸ್ತೀರಾ, ನಿಮ್ಗಾಗಿ ನೀವು ಏನು ಬೇಡ್ಕೊಳಲ್ವಾ? ನನಗೆ ನನ್ನ ಕೃಷ್ಣನೇ ಸರ್ವಸ್ವ. ನಾನೇನು ಕೇಳದೆ ಹೋದ್ರು ಅವನಾಗವನೇ ನನ್ಗೇನ್ ಬೇಕೋ ಎಲ್ಲ ಕೊಡ್ತಾನೆ. ನನ್ಗದೇ ತೃಪ್ತಿ. ಅದೇಗೆ? ಈ ಜನ್ಮದಲ್ಲಿ ಕೃಷ್ಣನ್ ಕಲ್ಯಾಣೋತ್ಸವ ಶಯನೋತ್ಸವನ ಇಷ್ಟ ಹತ್ತಿರದಿಂದ ನಾನು ನೋಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ಇವತ್ತು ಆ ಕೃಷ್ಣ ನನಗೆ ಅವಕಾಶನ ಕೊಟ್ಟಿದ್ದಾನೆ. ಇವತ್ತು ನಾನೇ ನನ್ನ ಕೈಯಾರೆ ಅವನ್ ತೊಟ್ಲು ತೂಗ್ತೀನಿ. ಅಷ್ಟಿಗೆ ಇಷ್ಟೊಂದು ಖುಷಿಯಾಗಿದ್ದೀರಾ? ಇದಕ್ಕಿಂತ ಖುಷಿ ಕೊಡೋದು ಇನ್ನೇನಿದೆ? ಸರಿ, ರೆಡಿಯಾಗಿ ಬನ್ನಿ, ಎಲ್ಲ ಹೊರಟಿದ್ದಾರೆ. ಎಲ್ಲಿ ಹೊರಡೋದಿಕ್ಕೆ ಈ ತಯಾರಿ? ದೇವಸ್ಥಾನಕ್ಕೆ. ಅದೇ ಕಲ್ಯಾಣೋತ್ಸವ ಶಯನೋತ್ಸವ. ಯಾರು ಹೇಳಿದ್ರು ನಿನ್ಗೆ? ಮನೇಲಿ ಎಲ್ರೂ ಹೇಳಿದ್ದಾರೆ. ವಿಶಾಖನು ಬಾ ಅಂದಿದ್ದಾಳೆ. ಯಾರು ಬೇಕಾದ್ರೂ ಹೇಳಿರ್ಬೋದು, ನಾನ್ ಹೇಳಿದ್ಮೇಲೆ ಮುಗೀತು. ನೀನ್ ಬರ್ಕೊಡ್ದು ಅಂದ್ರೆ ಬರ್ಕೊಡ್ದು. ರಾಧಿಕಾ, ನೀನ್ ಬರಲ್ವಾ? ಇಲ್ಲ, ಅವಳು ಬರಲ್ಲ. ದೇವಸ್ಥಾನದೊಳಕ್ಕೆ ಅವಳು ಬರೋ ಹಾಗಿಲ್ಲ. ಅದು ಅವಳು ದೇವಸ್ಥಾನಕ್ಕೆ ಬಂದ್ರೆ ಪೂಜೆಗೆ ಮೈಲಿಗೆ ಆಗುತ್ತೆ. ಅದೇಗೆ? ಮನೇಲಿ ಪೂಜೆ ಮಾಡೋಕೆ ಅಡ್ಡಿ ಇಲ್ಲ ಅಂದಮೇಲೆ ದೇವಸ್ಥಾನಕ್ಕೆ ಬರೋದ್ರಲ್ಲಿ ಏನ್ ಪ್ರಾಬ್ಲಮ್ ಇದೆ? ಅಮ್ಮ, ನಾನು ಬದುಕಿದ್ದೆ ಕೃಷ್ಣನ ಆಶೀರ್ವಾದದಿಂದ ಅಂತ ತಾನೇ ಈ ವಿಶೇಷವಾದ ಪೂಜೆ ಇಟ್ಕೊಂಡಿರೋದು. ಅಂಥದ್ರಲ್ಲಿ ರಾಧಿಕನಂತ ಕೃಷ್ಣನ್ ಭಕ್ತನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗದೆ ಹೋದ್ರೆ ಹೇಗೆ? ವಿಶು, ಸಮಾಜದ ರೀತಿ ರಿವಾಜುಗಳನ್ನ ನಾವು ಹೇಗೆ ಪ್ರಶ್ನೆ ಮಾಡಕ್ಕಾಗತ್ತೆ? ಅಜ್ಜಿ, ಸಮಾಜದ ನಿಯಮಗಳನ್ನ ಮಾಡಿರೋದು ನಮ್ಮ ನಿಮ್ಮಂತ ಮನುಷ್ಯರು. ಅದರಿಂದ ಯಾರಿಗಾದ್ರೂ ತೊಂದರೆ ಆಗ್ತಿದೆ ಅಂತಂದ್ರೆ ಬದಲಾಯಿಸ್ಬೇಕಾಯ್ದು ನಮ್ಮ ಧರ್ಮ. ನಮ್ಮಿಂದ ಸಮಾಜನೇ ಹೊರತು ಸಮಾಜದಿಂದ ನಾವಲ್ಲ. ವಿಶು ಹೇಳಿದ್ದು ನಿಜಾನೇ. ಬರ್ಲಿ ಬಿಡಿ ಅವಳು ದೇವಸ್ಥಾನಕ್ಕೆ. ಬರ್ಲಿ ಬಿಡಿ. ವಿವೇಕ್, ಈ ಪಾತ್ರವನ್ನು ಅನಿವಾರ್ಯ ಕಾರಣಗಳಿಂದ ಬದಲಿಸಲಾಗಿದೆ. ಇನ್ನು ಮುಂದೆ ಈ ಪಾತ್ರವನ್ನು ಇವರು ನಿರ್ವಹಿಸುತ್ತಾರೆ. ಬನ್ನಿ 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 ಬನ್ನಿ. ಆರೋಗ್ಯ ಆಗಿದೆ ಇವಾಗ. ನನಗೆ ಕಾರ್ಯದ ಒತ್ತಡ ತುಂಬಾ ಜಾಸ್ತಿ ಇತ್ತು, ಹಾಗಾಗಿ ತಮ್ಮನ್ನು ಕಾಣಕ್ಕೆ ಬರೋಕ್ಕಾಗಲಿಲ್ಲ. ತಪ್ಪಿಕೊಳ್ಬೇಡಿ. ಖಂಡಿತ ಇಲ್ಲ, ನಿಮ್ಮ ಮಗಳು ತುಂಬಾ ಚೆನ್ನಾಗಿ ಆರೈಕೆ ಮಾಡಿದ್ರು. ಏನು ಮಗಳೇ, ಯಜಮಾನ್ರು ಬೇಕು ಬೇಡುಗಳನ್ನೆಲ್ಲ ಚೆನ್ನಾಗಿ ನೋಡಿ ಆರೈಕೆ ಮಾಡಿದ್ಯಾ ತಾನೇಮ್ಮ? ಚೆನ್ನಾಗಿ ಆರೈಕೆ ಮಾಡಿದಕ್ಕಪ್ಪ ಅವ್ರು ಈಗಿರೋದೀಗ. ಸರಿ ಸರಿ. ರಾಧಾಕೃಷ್ಣನ್ ತರ ಇರ್ಬೇಕಾಗಿರೋದು ವಿಶಾಖ ವಿಶು ಅಲ್ಲ, ರಾಧಿಕಾ ವಿಶು ಅನ್ನೋದು ನನ್ನ ಪ್ರಾರ್ಥನೆ. ಸಿನಿಮಾ ಕಾದಂಬರಿಗಳಲ್ಲಿ ಬರೋ ಟ್ರಯಾಂಗ್ಯುಲರ್ ಲವ್ ಸ್ಟೋರಿ ತರ ಇರೋದು ಇವ್ರದ್ದು. ಮುಂದೇನಾಗುತ್ತೆ ನೋಡಬೇಕು. ಸಖತ್ ಮಜಾ ಇರುತ್ತೆ.